ಪ್ರೊಫೆಸರ್ ವಿಜಯಲಕ್ಷ್ಮಿ ಮನಾಪುರ ಮೇಡಮ್ ಅವರು, ಪ್ರೊಫೆಸರ್ ನಂಜಯ್ಯ ಮಂಗನೂರು ಸರ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಕೇಳ್ಕೊತಾ ಇದ್ದೀವಿ. ಪ್ರಾಸ್ತಾವಿಕ ನುಡಿಗಳನ್ನ ಆಡುತ್ತಿರುವಂತಹ ಪುಷ್ಪ ಸಂಶೋಧಕರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಗಜೇಂದ್ರ ಚಿನ್ನಸ್ವಾಮಿರವರು, ಶ್ರೀಯುತ ಮಲ್ಲೇಶ್ ರವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಗಜೇಂದ್ರ ಚಿನ್ನಸ್ವಾಮಿರವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ದಲಿತ ವಿದ್ಯಾರ್ಥಿ ಒಕ್ಕೂಟದ ಅಧ್ಯಕ್ಷರಾದ ಶ್ರೀಯುತ ಗಜೇಂದ್ರ ಚಿನ್ನಸ್ವಾಮಿ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ಮೈಸೂರು ವಿಶ್ವವಿದ್ಯಾಲಯ ಸಂಶೋಧಕರ ಸಂಘ ಹಾಗೂ ದಲಿತ ವಿದ್ಯಾರ್ಥಿ ಒಕ್ಕೂಟ ಇವರ ವತಿಯಿಂದ ಕಾವ್ಯವು ಕ್ರಾಂತಿಯ ತೊಟ್ಟಿಲು, ಆ ತೊಟ್ಟಿಲನ್ನು ತೂಗಿ ಸಹಸ್ರಾರು ದಮನಿತರ ಹೆದೆಗೆ ಅಕ್ಷರದ ಅಮೃತ ಎರೆದ ಅಕ್ಷರದಾತೆ, ಸಾಹಿತ್ಯ ಮತ್ತು ಶಿಕ್ಷಣವನ್ನ ತೈಲ ಮತ್ತು ಬತ್ತಿಯಾಗಿಸಿಕೊಂಡು ಕ್ರಾಂತಿಯ ಜ್ಯೋತಿಯಾದರು. ಸ್ವಾತಂತ್ರ್ಯ ಪೂರ್ವ ಭಾರತದ ಪ್ರಥಮ ಮಹಿಳಾ ಶಿಕ್ಷಕಿ ಮಾತ್ರವಲ್ಲದೆ ಶಿಕ್ಷಣ, ಸೇವೆ, ವೈಚಾರಿಕತೆ, ಶ್ರೀವಾದಿ, ಹೋರಾಟಗಾರ್ತಿ, ಸಾಹಿತ್ಯ ಹೀಗೆ ವಿವಿಧ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡ ಅಕ್ಷರದ ಅವ್ವ ಮಾತೆ ಸಾವಿತ್ರಿ ಬಾಪುಲೆಯವರ 195ನೇ ಜನ್ಮದಿನಾಚರಣೆ ಹಾಗೂ ಕನ್ನಡ ಸಾಹಿತ್ಯ ಲೋಕದ ಅಜರಾಮರ ಕವಿ, ಮಾನವೀಯತೆಯ ಮಹಾಸಾಗರ ಶ್ರೀಯುತ ಗಜೇಂದ್ರ ಚಿನ್ನಸ್ವಾಮಿ ಅವರು ಮಾಡಿ ಬಂಧುಗಳೇ, 1904 ಡಿಸೆಂಬರ್ 29ರಂದು ಶಿವಮೊಗ್ಗ ಜಿಲ್ಲೆಯ ಕುಪ್ಪಳ್ಳಿ ಎಂಬ ಪುಟ್ಟ ಗ್ರಾಮದಲ್ಲಿ ಜನಿಸಿದ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ನಂತರ ಕನ್ನಡ ನಾಡಿನ ಹೆಮ್ಮೆಯಾಗಿ ಕುವೆಂಪು ಎಂಬ ಮಹಾನ್ ಹೆಸರಿನಿಂದ ಬೆಳಗಿದರು. ಗ್ರಾಮೀಣ ಬದುಕು, ಹಸಿರು, ಪ್ರಕೃತಿ, ಮಾನವೀಯ ಮೌಲ್ಯಗಳು ಅವರ ಸಾಹಿತ್ಯದ ಆತ್ಮವಾಗಿತ್ತು. ಅವರ ಕಾವ್ಯದಿಂದ ಹೊರಹೊಮ್ಮಿದ ಪ್ರತಿಯೊಂದು ಪದವು ಮಾನವನೊಳಗಿನ ಮೌಲ್ಯಗಳನ್ನು ಎಬ್ಬಿಸುವ ಶಕ್ತಿ ಹೊಂದಿತ್ತು. ವಿಶ್ವಮಾನವ ಎಂಬ ಮಹಾನ್ ತತ್ವವನ್ನು ಕನ್ನಡ ಸಾಹಿತ್ಯಕ್ಕೆ ಮಾತ್ರವಲ್ಲ, ಸಂಪೂರ್ಣ ಮಾನವ ಕುಲಕ್ಕೆ ನೀಡಿದವರು ಕುವೆಂಪು. ಜಾತಿ, ಧರ್ಮ, ಭಾಷೆಗಳ ಗೋಡೆಗಳನ್ನು ಕಡೆದು ಮಾನವತೆಯ ಸೇತುವೆ ಕಟ್ಟಿದ ಮಹಾಕವಿಯವರು. ಶ್ರೀರಾಮಾಯಣ ದರ್ಶನಂ ಎಂಬ ಮಹಾಕಾವ್ಯದ ಮೂಲ ಕನ್ನಡ ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟ ಮೊದಲ ಕನ್ನಡಿಗ ಎಂಬ ಗೌರವವು ನಮ್ಮ ಕುವೆಂಪು ಅವರಿಗೆ ಸಲ್ಲುತ್ತದೆ. ಅವರು ಕೇವಲ ಕವಿಯಷ್ಟೇ ಅಲ್ಲ, ಒಬ್ಬ ದಾರ್ಶನಿಕ, ಶಿಕ್ಷಕ, ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿ ಹಾಗೂ ಕನ್ನಡವನ್ನ ಜ್ಞಾನ ಭಾಷೆಯನ್ನಾಗಿ ರೂಪಿಸಿದ ಮಹಾ ಚಿಂತಕ ಕೂಡ ಹೌದು. ಇಂತಹ ಮಹಾನ್ ಚಿಂತಕರನ್ನ ಸ್ಮರಿಸುತ್ತಾ ರಾಷ್ಟ್ರಕವಿ ವಿಶ್ವಮಾನವ ಕುವೆಂಪು ಅವರ 121ನೇ ಜನ್ಮದಿನಾಚರಣೆ ಹಾಗೂ ಅಕ್ಷರದ ಅವ್ವ ಸಾವಿತ್ರಿ ಬಾಪುಲೆ ಅವರ 195ನೇ ಜನ್ಮದಿನಾಚರಣೆಯ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಕೋರುತ್ತಾ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀನಿ. ಕಾರ್ಯಕ್ರಮದ ಮೊದಲಿಗೆ ಪ್ರಾರ್ಥನೆ ನಾಡಿನ ಬಹುಜನ ಗಾಯಕರಾದ ಶೇಷಣ್ಣ ಕೆಂಪನ್ಪುರ ಮತ್ತು ತಂಡದವರಿಂದ. ಹಲೋ ಮಂಚಿಕ್, ಹಲೋ. ಕವಿ ಹರಮಹೇಶ್ವರ ಬರುವಂತಹ ಒಂದು ಅಕ್ಷರದಾತರು ಎಂಬ ಗೀತೆಯನ್ನು ಹಾಡುವುದರ ಮೂಲಕ ಈ ವೇದಿಕೆಯ ಕಾರ್ಯಕ್ರಮ ನಾವು ಅಧಿಕೃತವಾಗಿ ಆರಂಭಿಸೋಣ. ಬಂಧುಗಳೇ, ನೀವು ಹುಟ್ಟದೇ ಇದ್ದಿದ್ದರೆ ಈ ಭೂಮಿ ಮ್ಯಾಲೆ ಮೂಲ ಭಾರತೀಯರ ಬಾಳೆ ಕತ್ತಲೆ. ನೀವು ಹುಟ್ಟದೇ ಇದ್ದಿದ್ದರೆ ಈ ಭೂಮಿ ಮೇಲೆ ಮೂಲ ಭಾರತೀಯರ ಬಾಳೆ ಕತ್ತಲೆ. ಕಾರ್ಗತ್ತಲ ಗರ್ಭಶೀಲಿ ಮೂಡಿ ಬಂದ ಜ್ಯೋತಿಯೇ ಮೊದಲಿಗೂ ನಿಜ ವಿದ್ಯೆ ನೀಡಿ ಪ್ರಜ್ಞೆ ನೀಡಿದ ಗುರುವೇ. ಓ ಬಾಪುಲೆ, ಜ್ಯೋತಿ ಬಾಪುಲೆ, ದೇಶಕ್ಕೊಬ್ಬನೇ ಮಹಾತ್ಮ
ಜ್ಯೋತಿಬಾ ಫುಲೆ, ದೇಶಕ್ಕೊಬ್ಬನೇ ಮಹಾತ್ಮ ಜ್ಯೋತಿಬಾ ಫುಲೆ. ನೀವು ಹುಟ್ಟದೇ ಇದ್ದಿದ್ದರೆ ಈ ಭೂಮಿ ಮೇಲೆ ಪುಷ್ಯಮಿತ್ರ ಶುಂಗನ ಕ್ರೂರ ಹಂಸಸ್ತರ ಗರ್ವ ಕೋಡು ಕೋರೆಗಳ ಕತ್ತರಿಸಲು ನಮ್ಮೆಚ್ಚರಿಸಿ. ಪುಷ್ಯಮಿತ್ರಂಗನ ಕ್ರೂರ ಹಂಸಸ್ತರ ಗರ್ವ ಕೋಡು ಕೋರೆಗಳ ಕತ್ತರಿಸಲು ನಮ್ಮೆಚ್ಚರಿಸಿ. ಮೊಟ್ಟ ಮೊದಲ ಬಾರಿಗೆ ಮೂಲ ಭಾರತೀಯರಿಗೆ, ಮೊಟ್ಟ ಮೊದಲ ಬಾರಿಗೆ ಮೂಲ ಭಾರತೀಯರಿಗೆ ವಿದ್ಯಾಯುಧ ನೀಡಿದ ವೀರ ಜ್ಯೋತಿಬಾ ಫುಲೆ. ಓ ಬಾಫುಲೆ, ಜ್ಯೋತಿಬಾ ಫುಲೆ, ದೇಶಕ್ಕೊಬ್ಬನೇ ಮಹಾತ್ಮ ಜ್ಯೋತಿಬಾ ಫುಲೆ. ಓ ಬಾಫುಲೆ, ಜ್ಯೋತಿಬಾ ಫುಲೆ, ದೇಶಕ್ಕೊಬ್ಬನೇ ಮಹಾತ್ಮ ಜ್ಯೋತಿಬಾ ಫುಲೆ. ನೀವು ಹುಟ್ಟದೇ ಇದ್ದಿದ್ದರೆ ಈ ಭೂಮಿ ಮೇಲೆ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ. ನಿಮ್ಮ ಘೋಷವನ್ನುಡಿ ಸತ್ಯಮೇವ ಜಯತೆ. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ. ನಿಮ್ಮ ಘೋಷವನ್ನುಡಿ ಸತ್ಯಮೇವ ಜಯತೆ. ಫುಲೆಗೆ ತಕ್ಕ ಸಾರಥಿ ಪತ್ನಿ ಸಾವಿತ್ರಿ ಫುಲೆ. ಫುಲೆಗೆ ತಕ್ಕ ಸಾರಥಿ ಪತ್ನಿ ಸಾವಿತ್ರಿ ಫುಲೆ. ಹೆಜ್ಜೆ ಹೆಜ್ಜೆಗೂ ಜೊತೆ ಜಗಮಾದರಿ ದಂಪತಿ. ಓ ಬಾಫುಲೆ, ಸಾವಿತ್ರಿ ಫುಲೆ, ಈ ನೆಲಕ್ಕೆ ವಿದ್ಯೆಯ ಬೆಳಕು ನಿಮ್ಮಿಂದಲೇ. ಓ ಬಾಫುಲೆ, ಸಾವಿತ್ರಿ ಫುಲೆ, ಈ ನೆಲಕ್ಕೆ ವಿದ್ಯೆಯ ಬೆಳಕು ನಿಮ್ಮಿಂದಲೇ. 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 ಫುಲೆ ದಂಪತಿಗಳ ಜೀವನ ಚರಿತ್ರೆಯನ್ನು ತಮ್ಮ ಹಾಡಿನ ಮೂಲಕ ಪ್ರಸ್ತುತಪಡಿಸಿದಂತಹ ಶೇಷಣ್ಣ ಎಂ ಕೆಂಪುಪುರ ಮತ್ತು ಮಣಿಕಂಠರವರಿಗೆ ತಮಿಳರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಇದೀಗ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಅತಿಥಿ ಮಹೋದಯರನ್ನ ಸ್ವಾಗತಿಸಲಿದ್ದಾರೆ ದಲಿತ ವಿದ್ಯಾರ್ಥಿ ಒಕ್ಕೂಟದ ಅಧ್ಯಕ್ಷರಾದ ಗಜೇಂದ್ರ ಚಿನ್ನಸ್ವಾಮಿರವರು. ಸಂಶೋಧಕರ ಸಂಘ ಮೈಸೂರು ವಿಶ್ವವಿದ್ಯಾಲಯ ಹಾಗೂ ದಲಿತ ವಿದ್ಯಾರ್ಥಿ ಒಕ್ಕೂಟ ಮೈಸೂರು ವಿಶ್ವವಿದ್ಯಾಲಯ ಮೈಸೂರು ಇವರ ಸಹಯೋಗದಲ್ಲಿ ಇಂದು ಅಕ್ಷರದವ್ವ ಸಾವಿತ್ರಿಬಾ ಫುಲೆ ಅವರ 195ನೇ ದಿನಾಚರಣೆ ಮತ್ತು ವಿಶ್ವ ಮಾನವ ಕುವೆಂಪುರವರ 121ನೇ ದಿನಾಚರಣೆಯ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾದಂಥ ಸನ್ಮಾನ್ಯ ಕೃಷ್ಣಮೂರ್ತಿ ಅವರು, ಶಾಸಕರು, ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರ, ಅವರು ತಡವಾಗಿ ಆಗಮಿಸ್ತೀನಿ ಅಂತ ಹೇಳಿದ್ದಾರೆ. ಅವರು ಕೂಡ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಕೋರ್ತೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಪುಷ್ಪಾರ್ಚನೆ ಮಾಡಲು ಬಂದಿರುವಂತಹ ಬಡಗಲ್ಪುರ ನಾಗೇಂದ್ರ ಅವರು, ಅಧ್ಯಕ್ಷರು, ಕರ್ನಾಟಕ ರಾಜ್ಯ ರೈತ ಸಂಘ, ಅವ್ರಿಗೂ ಕೂಡ ದಲಿತ ವಿದ್ಯಾರ್ಥಿ ಒಕ್ಕೂಟ ಮತ್ತು ಸಂಶೋಧಕರ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತೀನಿ. ಕುವೆಂಪು ಅವರ ಸಾಹಿತ್ಯದಲ್ಲಿ ವೈಚಾರಿಕತೆ ಎಂಬ ವಿಷಯದಲ್ಲಿ ಪ್ರಬಂಧವನ್ನು ಮಂಡಿಸಲು ಬಂದಿರುವಂತಹ ಡಾಕ್ಟರ್ ಕೃಷ್ಣಮೂರ್ತಿ ಚಾಮರಾಮ್ರವರು, ಚಿಂತಕರು ಮತ್ತು ಚಲನಚಿತ್ರ ನಿರ್ದೇಶಕರಿಗೂ ಅವರಿಗೂ ಕೂಡ ಗೌರವಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೀನಿ. ಸಾವಿತ್ರಿಬಾಯಿ ಫುಲೆ ಅವರ ಶಿಕ್ಷಣದ ಮಾರ್ಗ ಎಂಬ ವಿಷಯದ ಬಗ್ಗೆ ವಿಷಯ ಮಂಡನೆಯನ್ನು ಮಂಡಿಸಲು ಬಂದಿರುವಂತಹ ಪ್ರೊಫೆಸರ್ ವಿಜಯಲಕ್ಷ್ಮಿ ಮಾನಾಪುರ ಅವರು, ಪ್ರಾಧ್ಯಾಪಕರು, ಮಹಾರಾಜ ಕಾಲೇಜು ಮೈಸೂರು, ಇವರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾರೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲು ಆಗಮಿಸಿರುವಂತಹ ಹಿರಿಯರು ಹಾಗೂ ಚಿಂತಕರಾದಂತಹ ಪ್ರೊಫೆಸರ್ ನಂಜಯ್ಯ ಹೊಂಗನೂರು ಅವರು, ನಿರ್ದೇಶಕರು, ಪ್ರಸಾರಾಂಗ ಮೈಸೂರು, ಇವರಿಗೂ ಕೂಡ ಗೌರವಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾರೆ.
ಈ ಒಂದು ಕಾರ್ಯಕ್ರಮಕ್ಕೆ ಗೌರವ ಉಪಸ್ಥಿತಿಯಲ್ಲಿ ಡಾಕ್ಟರ್ ಮಹೇಶ್ ಜೋಸ್ಲಿ ಅವರು ಆಡಳಿತ ಮಂಡಳಿ ಸದಸ್ಯರು, ಕರ್ನಾಟಕ ರಾಜ್ಯ ಮುಕ್ತ ವಿವಿ ಇವರು, ಮತ್ತು ನಟರಾಜ್ ಶಿವಣ್ಣ ಅವರು ಸಿಂಡಿಕೇಟ್ ಸದಸ್ಯರು, ಮೈಸೂರು ವಿವಿ ಇವರು ಕೂಡ ಆಗಮಿಸಬೇಕಾಯಿತು. ಅವರು ಕೂಡ ತಡವಾಗಿ ಬರ್ತೀನಿ ಅಂತ ಹೇಳಿದರೆ ಅವ್ರಿಗೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಬಯಸ್ತೀನಿ. ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ದಲಿತ ವಿದ್ಯಾರ್ಥಿ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು, ಸಂಶೋಧಕ ಶ್ರೇಯಾಂಗದ ಎಲ್ಲ ಪದಾಧಿಕಾರಿಗಳು ಮತ್ತು ವಿದ್ಯಾರ್ಥಿಗಳಿಗೂ ಕೂಡ ಸ್ವಾಗತವನ್ನು ಬಯಸ್ತೀನಿ. ಮತ್ತು ಪ್ರಾಸ್ತಾವಿಕ ನುಡಿಗಳನ್ನು ಆಡಲು ಇರುವಂತಹ ಪುಷ್ಪ ಜಾನಪದ ಅವರು, ಸಂಶೋಧಕರ ಸಂಘ ಇವ್ರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತೀನಿ. ಈ ಒಂದು ಕಾಣಿಸಬೇಕಾಗಿ ಸನ್ಮಾನ್ಯ ಶ್ರೀ ಬಡಗಲಪುರದ ನಾಗೇಂದ್ರ ಸರ್ ಅವರು, ಅಧ್ಯಕ್ಷರು, ಕರ್ನಾಟಕ ರಾಜ್ಯ ರೈತ ಸಂಘ, ಇವರಲ್ಲಿ ಕೇಳ್ಕೊತಾ ಇದ್ದೀನಿ. ಇದೀಗ ಶೇಷಣ್ಣ ಎಂ ಕೆಂಪರ್ಪುರ ಅವರಿಂದ ಮೌನನ್ನ ಚೇತನ ಗೀತೆಯ ಪ್ರಸ್ತುತಿ. ಚೇತನ ಓ ನನ್ನ ಚೇತನ, ಆಗುನಿಯಲ್ಲಿ ಚೇತನ ಓ ನನ್ನ ಚೇತನ, ಆಗುನಿಯಲ್ಲಿ ಚೇತನ. ರೂಪಗಳನ್ನು ದಾಟಿ ನಮ್ಮ ಕೋಟಿಗಳನ್ನು ಮೀಟಿ, ರೂಪಗಳನ್ನು ದಾಟಿ ನಮ್ಮ ಕೋಟಿಗಳನ್ನು ಮೀಟಿ, ಎದೆಯ ಬಿರಿಯ ಭಾವದೀಟಿ ಓ ನನ್ನ ಚೇತನ, ಎದೆಯ ಬಿರಿಯ ಭಾವದೀಟಿ ಓ ನನ್ನ ಚೇತನ. ನೂರು ಮತದ ಹೊಟ್ಟ ತೂರಿ ಎಲ್ಲ ತತ್ವದೆಲ್ಲ ಮೀರಿ, ನೂರು ಮತದ ಹೊಟ್ಟ ತೂರಿ ಎಲ್ಲ ತತ್ವದೆಲ್ಲ ಮೀರಿ. ವೇದಿಕೆಯ ಮೇಲಿರುವ ಗಣ್ಯರಿಗೆ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ಪ್ರಾಧ್ಯಾಪಕರು, ಸಂಶೋಧಕರು, ವಿದ್ಯಾರ್ಥಿ ಮಿತ್ರರಿಗೂ ಮತ್ತೊಮ್ಮೆ ಸ್ವಾಗತಿಸುತ್ತಾ ಹಾಗೂ ಗೌರವಪೂರ್ವಕವಾಗಿ ನನ್ನ ನಮಸ್ಕಾರಗಳನ್ನು ತಿಳಿಸ್ತೇನೆ. ನಮ್ಮ ಸಂಶೋಧಕರ ಸಂಘ ಹಾಗೂ ದಲಿತ ವಿದ್ಯಾರ್ಥಿ ಒಕ್ಕೂಟ ಈ ಎರಡು ಸಂಘಗಳು ಶಿಕ್ಷಣ ಕ್ಷೇತ್ರದಲ್ಲಿ ಅಸಮಾನತೆ, ಸಾಮಾಜಿಕ ಅನ್ಯಾಯ ಹಾಗೂ ಶೋಷಣೆ ಹಾಗೂ ಅವಕಾಶಗಳ ಕೊರತೆಗಳ ವಿರುದ್ಧ ಸದಾ ಹೋರಾಡಿಕೊಂಡು ತಮ್ಮ ಕಾರ್ಯವನ್ನು ನಿರ್ವಹಿಸ್ಕೊಂಡು ಬಂದಿರ್ತವೆ. ಈ ಎರಡು ಸಂಘಗಳು ನವ ಸಮಾಜದ ಕನಸನ್ನು ಸಾಕಾರಗೊಳಿಸುವತ್ತ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿವೆ. ಇಂತಹ ಅರ್ಥಪೂರ್ಣ ಆಶಯಗಳನ್ನು ಹೊತ್ಕೊಂಡಿರುವಂತಹ ಈ ಸಂಶೋಧಕರ ಸಂಘವು ನಾಡಿನ ಸಮಾನತೆಯ ಸಮಾಜ ನಿರ್ಮಾಣದ ದಾರಿಯಲ್ಲಿ ದೃಢ ಹೆಜ್ಜೆಗಳನ್ನು ಇಡ್ತಾ ಬಂದಿದೆ. ಅಂತೆಯೇ ಮಹಾನ್ ವ್ಯಕ್ತಿಗಳಾದ ಸಾವಿತ್ರಿಬಾಯಿ ಫುಲೆ ಅವರ 195ನೇ ಜನ್ಮ ದಿನಾಚರಣೆ ಹಾಗೂ ಕುವೆಂಪು ಅವರ 121ನೇ ಜನ್ಮ ದಿನಾಚರಣೆಯನ್ನು ಇಂದು ಹಮ್ಮಿಕೊಂಡಿದ್ದೇವೆ. ಈ ಒಂದು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ನಡೀತಾ ಇರೋದು ಹೆಮ್ಮೆಯ ವಿಷಯ. ಸಾವಿತ್ರಿಬಾಯಿ ಫುಲೆ ಅವರ ಬಗ್ಗೆ ಹೇಳೋದಾದರೆ ಸಮಾಜಮುಖಿ ಕ್ರಾಂತಿಗೆ ದಾರಿ ತೆರೆದ ಪ್ರಥಮ ಮಹಿಳಾ ಶಿಕ್ಷಕಿ. ಶಿಕ್ಷಣವನ್ನು ಅಸ್ಪೃಶ್ಯರು, ಮಹಿಳೆಯರು ಮತ್ತು ನಿರ್ಲಕ್ಷಿತ ವರ್ಗಗಳಿಗೆ ಶಿಕ್ಷಣವನ್ನು ತಲುಪುವಂತೆ ಹೋರಾಟವನ್ನು ನಡೆಸಿದ್ದಾರೆ. ಶಿಕ್ಷಣವೇ ಬದುಕಿನ ಬೆಳಕು ಎಂದು ಸಂದೇಶವನ್ನು ಸಾರುವುದರ ಮೂಲಕ ಭಾರತದ ಮೊದಲ ಹೆಣ್ಣು ಮಕ್ಕಳ ಶಾಲೆಯನ್ನು ತೆರೀತಾರೆ. ಜೊತೆಗೆ ನೊಂದವರಿಗೆ, ಬೆಂದವರಿಗೆ ದಾರಿದೀಪ ಆಗೋದ್ರ ಮೂಲಕ ತಮ್ಮ ಕೆಲಸಗಳನ್ನು ನಿರ್ವಹಿಸುವುದರ ಮೂಲಕ ಸಾಧನೆಯನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಜೊತೆಗೆ ಕುವೆಂಪು ಅವರ ಬಗ್ಗೆ ಹೇಳೋದಾದರೆ ಕನ್ನಡ ಸಾಹಿತ್ಯ ಮತ್ತು ಭಾರತೀಯ ಸಂಸ್ಕೃತಿ ಚಿಂತನೆಗೆ ವಿಶ್ವಮಾನ್ಯತೆಯನ್ನು ತಂದುಕೊಟ್ಟಂತಹ ಮಹಾನ್ ಚೇತನ. ಕುವೆಂಪುರವರು ವಿಶ್ವಮಾನ ಎಂಬ ಉನ್ನತ ಆದರ್ಶದ ಮೂಲಕ ಜಾತಿ, ಧರ್ಮ ಮತ್ತು ದೇಶಗಳ ಮಿತಿಯನ್ನು ಮೀರಿ ಮಾನವೀಯತೆಯ ಸಂದೇಶವನ್ನು ಸಾರ್ತಾರೆ. ಈ ಇಬ್ಬರು ಮಹಾನ್ ವ್ಯಕ್ತಿಗಳ ವಿಚಾರವಾಗಿ ಕಾರ್ಯಕ್ರಮವನ್ನು ಮಾಡ್ತಿರುವುದು ನಿಜಕ್ಕೂ ಹೆಮ್ಮೆಯ ವಿಷಯ.
ಸಂಶೋಧಕರ ಸಂಘವು ಈಗಾಗಲೇ ಕೈಗೊಂಡಿರುವ ಹಲವಾರು ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿ ಯಶಸ್ವಿಯಾಗಿದೆ ಅಂತ ಹೇಳೋದ್ರ ಮೂಲಕ ಈ ದಿನದ ಕಾರ್ಯಕ್ರಮವೂ ಸಹ ನಿಮ್ಮ ಮತ್ತು ವೇದಿಕೆಯ ಮೇಲಿರುವ ಗಣ್ಯರ ಸಹಕಾರದಿಂದ ಯಶಸ್ವಿಯಾಗುತ್ತದೆ ಅಂತ ಭಾವಿಸಿ, ವೇದಿಕೆಯ ಮೇಲಿರುವ ಗಣ್ಯರು ಈ ಕಾರ್ಯಕ್ರಮವನ್ನು ಕುರಿತು ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ತಾರೆ ಅಂತ ಹೇಳಿ, ಈ ಒಂದು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮಕ್ಕೆ ಪ್ರಾಸ್ತಾವಿಕ ನುಡಿಗಳ ಹಾಗೂ ವಿಶ್ವಮಾನವ ಕುವೆಂಪು ಅವರ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನಾಡಿದಂತಹ ಪುಷ್ಪಾ ಜಾನಪದರವರಿಗೆ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಇದೀಗ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ಸನ್ಮಾನ್ಯ ಶ್ರೀ ಬಡಗಲಪುರದ ನಾಗೇಂದ್ರ ಸರ್ ಅವರು, ಅಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಸಂಘ, ಇವರು ಉದ್ಘಾಟನಾ ನುಡಿಗಳನ್ನ ಕಳ್ತಿತ್ತು. ಅವತ್ತು ಆ ವಿಚಾರಕ್ಕೆ ಒಗ್ಗಿಸ್ಕೊಂಡಂಥವ್ರು, ಆ ವಿಚಾರವನ್ನು ಮಂಥನ ಮಾಡ್ಕೊಂಡಂಥವ್ರು ಇವತ್ತವರೆಗೂ ಕೂಡ ಚಳವಳಿಲ್ಲ. ಅವರೇ ಸಾಹಿತ್ಯದಲ್ಲಿದ್ದಾರೆ, ಸಿನಿಮಾ ಕ್ಷೇತ್ರದಲ್ಲಿದ್ದಾರೆ, ರಾಜಕೀಯ ಕ್ಷೇತ್ರದಲ್ಲಿದ್ದಾರೆ. ಇವತ್ತಿನ ಪರಿಸ್ಥಿತಿ ಬೇರೆ. ಅವತ್ತು ದಲಿತ ವಿದ್ಯಾರ್ಥಿ ಒಕ್ಕೂಟ ಭಾಳ ಚೆನ್ನಾಗಿ ಕೆಲಸ ಮಾಡ್ತಿತ್ತು. ನಾನು ರೈತ ವಿದ್ಯಾರ್ಥಿ ಒಕ್ಕೂಟ, ನಮ್ಮ ಮೂಲತಃ ದಲಿತ ಚಳವಳಿಗೆ ಬಂದಂಥವ್ರು. ದಲಿತ ಚಳವಳಿ ಕಾರ್ಯಕ್ರಮಗಳು, ವರ್ಕ್ಶಾಪು ಇವುಗಳ ಮುಖಾಂತರ ಬಂದನು. ನಂತರ ರೈತ ವಿದ್ಯಾರ್ಥಿ ಒಕ್ಕೂಟ ಮಾಡಿದವು. ದಲಿತ ಮತ್ತು ರೈತ ವಿದ್ಯಾರ್ಥಿ ಒಟ್ಟೊಟ್ಟಿಗೆ ಕೆಲಸ ಮಾಡ್ತಿದ್ದೆ ಇಲ್ಲಿ. ರೈತ ಮತ್ತು ದಲಿತ ವಿದ್ಯಾರ್ಥಿ ಒಕ್ಕೂಟ ರೈತ ಮತ್ತು ದಲಿತ ಚಳವಳಿಯ ನಾಡಿನ ದಿಕ್ಕು ಯಾವ ಥರ ಇರಬೇಕು ಅಂತ ಒಂದು ದಿನದ ವಿಚಾರಗೋಷ್ಠಿಯನ್ನು ನಾವು ಶತಮಾನೋತ್ಸವ ಭವನದಲ್ಲಿ 1985 ಆಯೋಜಿಸಿದ್ರು. ತೇಜಸ್ವಿ ಬಂದಿದ್ದರು, ದೇವರು ಮಾಧವ್ ಇದ್ದರು, ಲಂಕೇಶ್ ಇದ್ದರು, ಭಾಳಷ್ಟು ಕರ್ನಾಟಕದ ಮೂಲೆ ಮೂಲೆಗಳಿಂದ ಪ್ರತಿಪರವಾದಂಥ ಚಿಂತಕರು, ಸಮಾಜವಾದಿ ಚಿಂತನೆ ಇದ್ದಂಥವ್ರು, ಬರಹಗಾರೆಲ್ಲ ಬಂದಿದ್ದರು. ಇಲ್ಲಿ ಹೇಳ್ತಾ ಹೋದ್ರೆ ಜಾಸ್ತಿ ಆಗುತ್ತೆ. ಇವತ್ತು ಸಂಘ ಪರಿವಾರ ಅಥವಾ ಸನಾತನ ಧರ್ಮದ ವಿಚಾರ ಮಾಡೋಂಥವ್ರು, ಇನ್ನೂ ಕೂಡ ವರ್ಣಾಶ್ರಮ ಪದ್ಧತಿಯನ್ನು ಒಪ್ಕೊಂಡಿರೋಂಥವ್ರು, ಒಂದೇ ಧರ್ಮ, ಒಂದೇ ಭಾಷೆ, ಒಂದೇ ಚುನಾವಣೆ, ಒಂದೇ ಉಡುಪು, ಒಂದೇ ಆಹಾರ ಅಂತ ಹೇಳ್ತಾ ಇರೋರು ವಿರುದ್ಧ ದೊಡ್ಡ ಹೋರಾಟ ನಡಿಬೇಕಾಗಿದೆ. ನಾನು ಈ ಹಿಂಸೆ ಹೋರಾಟಕ್ಕೆ ಕೊತ್ಕೊಡೋಣ, ಭಾಳ ಹಿಂಸಾತ್ಮಕವಾದಂಥ ಕ್ರಾಂತಿನೇ ಆಗಬೇಕಾಗಿದೆ. ಅದಕ್ಕೆ ಈಗ ನಮ್ಮ ಸಾವಿತ್ರಿಬಾಯಿ ಫುಲೆ, ಕುವೆಂಪು ಅಂತವರು ಈ ಸಾಲು ಬರುವಂಥವ್ರ ವಿಚಾರಗಳು ಹೆಚ್ಚು ಹೆಚ್ಚು ಚರ್ಚೆಗಾಗಬೇಕಾದದ್ದು. ಅಂಬೇಡ್ಕರ್ನ ಯಾವುದೋ ಒಂದು ಜಾತಿ ಸೀಮೀಕರಿಸಿ ಬರೀ ಮೀಸಲಾತಿಯನ್ನು ದಲಿತರು ಕೊಟ್ಟವರು ಅಂತ ಹೇಳ್ತಾ, ಅಂಬೇಡ್ಕರ್ ಅಂದರೆ ಯಾವುದೋ ಒಂದು ಸಣ್ಣ ಒಂದು ಸಮುದಾಯಕ್ಕೆ ದಲಿತ ಸಮುದಾಯಕ್ಕೆ ಸೇರಿದವರು ಅನ್ನುವಂಥ ಬಿಂಬಿಸ್ಬಿಟ್ಟಿದ್ರು. ಆದರೆ ಇವತ್ತು ಅಂಬೇಡ್ಕರು ಮತ್ತೆ ಮತ್ತೆ ಹುಡ್ತಾನೆ ಇದ್ದಾರೆ, ಬೆಳೆಸ್ತಾ ಇದ್ದಾರೆ. ಅವ್ರ ವಿಚಾರ ಇವತ್ತು ಮುನ್ನೆಲೆಗೆ ಬಂದಿದೆ. ಇವತ್ತು ಅಂಬೇಡ್ಕರು ಕೇವಲ ದಲಿತ ಸಮುದಾಯದ ವ್ಯಕ್ತಿ ಅಲ್ಲ, ಈ ದೇಶದ ದೇಶಪ್ರೇಮಿ, ರಾಷ್ಟ್ರ ಕಟ್ಟಕ್ಕೆ ಅವ್ರದ್ದೇ ಆದಂಥ ಚಿಂತನೆಗಳು ಮತ್ತು ಕೊಡುಗೆಗಳಿದ್ದಾವೆ. ಭಾಳ ಎಲ್ಲರೂ ಒಪ್ಪುವಂಥ ಶ್ರೇಷ್ಠ ಸಂವಿಧಾನ ಕೊಟ್ಟಿದ್ದಾರೆ, ಎಲ್ಲರಿಗೂ ಬದುಕೋ ಹಕ್ಕನ್ನು ಕೊಟ್ಟಿದ್ದಾರೆ. ಈ ಸಮಾಜ ಸಂಪತ್ತು ಅಂತ ಅರಿವು ಇತ್ತೀಚೆಗೆ ಹೆಚ್ಚಾಗಿದೆ. ನಾವು ರೈತ ಚಳವಳಿಯವರು ಬರೀ ಗಾಂಧಿ ಫೋಟೋ ಇಟ್ಕೊತಿದ್ದು, ಇತ್ತೀಚೆಗೆ ಅಂಬೇಡ್ಕರ್ ಫೋಟೋ ಪ್ರಾಕ್ಟೀಸ್ ಮಾಡಿದ್ದಾರೆ. ಭಾಳಷ್ಟು ಹೋರಾಟಗಳಲ್ಲಿ ಕನ್ನಡ ಚಳವಳಿನೂ ನಾನು ನೋಡಿದಂಗೆ ಅಂಬೇಡ್ಕರ್ ಫೋಟೋಗಳು ಬರ್ತಾ ಇದ್ದಾವೆ, ಬ್ಯಾನರಲ್ಲಿ ಅಂಬೇಡ್ಕರ್ದು ಭಾವಚಿತ್ರ ಬರ್ತಾಯಿದೆ. ಅಂದರೆ ಅಂಬೇಡ್ಕರ್ ಇನ್ನೂ ಹೆಚ್ಚು ವಿಸ್ತರಿಸಿದ್ದಾರೆ. ಈಗ ಅನಿವಾರ್ಯ ಕೂಡ ಅದು. ನಾನೆಲ್ಲೋ ಒಂದು ಕಡೆ ಮಾತಾಡ್ತಾ ಇದ್ದೆ ಒಂದು ಸಂವಾದದಲ್ಲಿ, ಸಂಘ ಪರಿವಾರದವ್ರಿಗೆ ಅಥವಾ ಈ RSS ಅವ್ರಿಗೆ ಅಥವಾ ಮನುವಾದಿಗಳಿಗೆ ನಿಜವಾಗಲೂ ಕೂಡ ಪ್ರತಿರೋಧವನ್ನು ಬಲವಾಗಿ ಸಮರ್ಥನೀಯವಾಗಿ ಒಡ್ಡುವಂಥ ಸಮುದಾಯ ಇಲ್ಲ, ಅದು ದಲಿತ ಸಮುದಾಯ ಅಂತ ಹೇಳ್ತಾರೆ. ಇವತ್ತು ಕೂಡ ನಿಜ, ಅದು ಅರ್ಥ ಮಾಡ್ತಾರೆ. ಬೇರೆಯವ್ರು ಇಲ್ಲ ಅಂತಿಲ್ಲ, ಆದರೆ ಒಂದು ಸಮುದಾಯ ಸಂಪೂರ್ಣವಾಗಿ ಅಂಬೇಡ್ಕರ್ ಅವರ ವಿಚಾರದಿಂದ ಸಂಘ ಪರಿವಾರ, ನಾನು ಹೇಳಿದ್ನಲ್ಲ, ಈ ಸಂಘ ಪರಿವಾರದ RSS ಅವ್ರನ್ನ ಕುತಂತ್ರಗಳ ದಿಟ್ಟವಾಗಿ ನಡೆಸೋಕ್ಕೆ ಬೀದಿಗಿಡ್ತಿರೋಂಥದ್ದು. ಅದಕ್ಕೆ ಹೆಚ್ಚೆಚ್ಚು ಇಂಥ
ಚರ್ಚೆಗಳು ಸಂವಾದಗಳು ನಡಿಬೇಕು. ಮತ್ತು ಯುವಕರು ದಲಿತ ಯುವಕರು ಇದ್ದಾರೆ, ಎಲ್ಲ ಸಮುದಾಯದ ಯುವಕರು ಇದ್ದಾರೆ. ಕೆಲವು ಯುವಕರು ಇವತ್ತು ಕೂಡ ಇನ್ನೂ ಅರ್ಥ ಮಾಡ್ಕೋಬೇಕಾಗಿದೆ. ಇವತ್ತು ಮೆದುಳನ್ನ ಎತ್ತೆತ್ತಗೂ ಕೊಡ್ತಾ ಇದ್ದಾರೆ. ಅವ್ರು ರಿಪೇರಿ ಮಾಡೋ ಕೆಲಸ ಯಾರ್ದು? ನಮ್ಮ ನಿಮ್ಮ ಜವಾಬ್ದಾರಿ. ಆ ಜವಾಬ್ದಾರಿಯಲ್ಲಿ ವಿದ್ಯಾರ್ಥಿಗಳ ಪಾತ್ರ, ಯುವಕರ ಪಾತ್ರ ಜಾಸ್ತಿ ಇದೆ. ಈ ಸಂದರ್ಭದಲ್ಲಿ ಇಷ್ಟು ವಿಚಾರನ ಚರ್ಚೆ ಮಾಡೋಕ್ಕೆ ಹೇಳ್ತೀನಿ. ಚಳುವಳಿಯಲ್ಲಿ ತೊಡಸ್ಕೊಳ್ಳಿ. ನಿಮ್ಮ ಉದ್ಯೋಗ ಮಾಡಿಬಿಡಿ ಅನ್ನಲ್ಲ, ನೀವು PhD ಮಾಡಿಬಿಡಿ ಅಂತ ಹೇಳಲ್ಲ, ನೀವು ಪ್ರೊಫೆಸರ್ ಆಗಬಾರ್ದು ಅಂತ ಹೇಳಲ್ಲ, ನೀವು ರಾಜಕಾರಣಿಗಳು ಆಗಬಾರ್ದು ಅಂತ ಹೇಳೋದಲ್ಲ. ಚಳುವಳಿನ ಬೆಳೆದವನು ಯಾವುದೇ ಕ್ಷೇತ್ರದಲ್ಲಿ ಇದ್ದರೂ ಕೂಡ ಬದ್ಧವಾಗಿ ಕೆಲಸ ಮಾಡ್ತಾರೆ. ಕನಿಷ್ಠ ಕಾಳಜಿಯಿಂದ, ಜನಪರವಾದ ಕಾಳಜಿಯಿಂದ ಕೆಲಸ ಮಾಡ್ತಾರೆ. 108 ಉದಾಹರಣೆ ಬರ್ಬೇಕೀಗ. ಯುವಕರು ಯುವತಿಯರಲ್ಲಿ ಯುವತಿಯರ ಪಾತ್ರ ಜಾಸ್ತಿ ಇದೆ. ಯುವತಿಯರು ವಿಚಾರ ಕ್ರಾಂತಿಗೆ ಮುನ್ನುಡಿ ಬರೆದ್ರೆ, ಆ ಜನ ತುಳಿದ್ರೆ ನಿಜವಾಗ್ಲೂ ಕೂಡ ಭಾರತದಲ್ಲಿ ಬದಲಾವಣೆ ಆಗುತ್ತೆ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ನಾನು ಪುಷ್ಪಾರ್ಚನೆ ಮಾಡಬೇಕಾದ್ರು ಉದ್ಘಾಟನೆ ಮಾಡಿಸಿದ್ರು. ಮತ್ತು ಆ್ಯಕ್ಚುಲಿ ನಾನು ವೈಯಕ್ತಿಕವಾಗಿ ಬರೋಕ್ಕೆ ಆಗ್ತಿರ್ಲಿಲ್ಲ, ವೈಯಕ್ತಿಕ ಕಾರಣಗಳಿಗಾಗಿ. ಅದನ್ನು ಒಂದ್ಸರಿ ಒಪ್ಕೊಂಡ ಮೇಲೆ ಅದು ತಪ್ಪೋದಿಲ್ಲ. ಎಷ್ಟೇ ಕಷ್ಟ ಆದರೂ ಕೂಡ ಬರೋ ಪ್ರಯತ್ನ ಮಾಡಿರ್ತೀವಿ. ಮುಂದಿನವ್ರಿಗೆ ಅವಕಾಶ ಮಾಡಿಕೊಡ್ತಾ ನಿಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ನಮಸ್ಕಾರ.